ಕೊಡಗು ಎಂದಾಕ್ಷಣ ನಮಗೆ ನೆನಪಾಗುವುದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ. ಸ್ವಾತಂತ್ರ್ಯ ಭಾರತದ ಪ್ರಪ್ರಥಮ ಮಹಾದಂಡನಾಯಕ ಕಾರ್ಯಪ್ಪ ಕೊಡಗಿನ ವೀರ ಸೇನಾನಿ. ಅವರಿಗೆ ಭಾರತ ರತ್ನ ಕೊಡಬೇಕೆಂಬ ಬೇಡಿಕೆ ಕಳೆದ ಹಲವು ದಶಕಗಳಿಂದ ಇದೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ 125ನೇ ಹುಟ್ಟುಹಬ್ಬ ಮಡಿಕೇರಿಯಲ್ಲಿ ಅದ್ದೂರಿ ಆಚರಣೆ ಮಾಡಲಾಯಿತು. ಇದೇ ವೇಳೆ ಕಾರ್ಯಪ್ಪ ಅವರಿಂದ ಸ್ಫೂರ್ತಿ ಪಡೆದು ಸೇನಾಧಿಕಾರಿಯಾದ ಮೇಜರ್ ನಂಜಪ್ಪ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದರು. ವೀರ ಸೇನಾನಿಗೆ ಭಾರತ ರತ್ನ ಕೊಡುವಂತೆ ಭಾರತ ಸರ್ಕಾರವನ್ನ ಆಗ್ರಹಿಸಿದರು. ಅವರಿಗೆ ಭಾರತ ರತ್ನವನ್ನು ಹೇಗಾದರೂ ಮಾಡಿ ನಾವು ಕೊಡಿಸ್ಬೇಕು. ಅವರು ಜೀವಂತವಾಗಿ ಇದ್ದಾಗ ಸಿಕ್ಕದ ಹೋದರೂ ಅದನ್ನು ಈಗಾದರೂ ಅವರ ಹೆಸರಿನ ಮುಂದೆ ಹಾಕುವ ಹಾಗೆ ನಾವು ಆಗಬೇಕು ಅಂತ ಇದರ ಬಗ್ಗೆ ನಾವು ಸೇನೆಗೆ ಹಾಗೂ ಸರ್ಕಾರದ ಜೊತೆಯಲ್ಲಿ ಬಹಳಷ್ಟು ಪತ್ರ ವ್ಯವಹಾರವನ್ನು ಮಾಡಿದ್ದೇವೆ. ಯಾತಕ್ಕಾಗಿ ಅದನ್ನು ಕೊಡಲಿಕ್ಕೆ ಸರ್ಕಾರಗಳು ಹಿಂದೇಟು ಹಾಕ್ತಾ ಇವೆಯೋ ನಮ್ಗೆ ಗೊತ್ತಿಲ್ಲ. ಇನ್ನು ಕಾರ್ಯಪ್ಪ ಅವರ ಸಮಾಧಿಯಾದ ರೋಷನಾರದಲ್ಲೂ ಕುಟುಂಬದವರು ಗೌರವ ಸಲ್ಲಿಸಿದ್ರು. ಕಾರ್ಯಪ್ಪ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಕೊಡಿ ಎಂದು ಕಾರ್ಯಪ್ಪ ಅಭಿಮಾನಿಗಳು ಪ್ರಧಾನಿಗೆ ಮನವಿ ಮಾಡಿದ್ರು. When I was asked, what are you? I would say, I am a Kodava. He said, no. You are an Indian first, always and every time. Never forget that. And it is a message I would like to send to all my countrymen. Please remember us that first and foremost is Indian. And after that, you are anything else. ಒಟ್ನಲ್ಲಿ ಕೊಡಗಿನ ಶಾಸಕರು ಸಂಸದರು ಕಾರ್ಯಪ್ಪ ಅವರಿಗೆ ಭಾರತ ರತ್ನ ನೀಡುವಂತೆ ಕೇಂದ್ರಕ್ಕೆ ಒತ್ತಡ ತರಬೇಕು. ಇದೇ ಕಾರ್ಯಪ್ಪ ಅಭಿಮಾನಿಗಳು ಹಾಗೂ ನಿವೃತ್ತ ಸೇನಾಧಿಕಾರಿಗಳ ಆಗ್ರಹ. ಭಾರತ ರತ್ನ ನೀಡಲ್ಲ ಅಂತ ಹೇಳುವಂಥ ಕೊರಗು ಕೂಡ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ಆದರೂ ಅವರಿಗೆ ಭಾರತ ರತ್ನವನ್ನು ನೀಡಬೇಕಂತ ಹೇಳಿ ಇಲ್ಲಿ ಹಿರಿಯ ಸೇನಾಧಿಕಾರಿಗಳು ಹಾಗೂ ಕಾರ್ಯಪ್ಪ ಅಭಿಮಾನಿಗಳ ಸಂಘ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತು